ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೈಸೂರು ದಸರಾದಲ್ಲಿ ಕಂಬಳ ಆಚರಣೆಗೆ ಆಕ್ಷೇಪ ವ್ಯಕ್ತವಾಗಿದೆ. ಧಾರ್ಮಿಕ ಆಚರಣೆಯಲ್ಲಿ ಕಂಬಳ ಹೇರೋದು ಬೇಡ ಅಂತ ಮೈಸೂರಲ್ಲಿ ಸಂಸದ ಯದುವೀರ್ ಒಡೆಯರ್ ರಿಯಾಕ್ಟ್ ಮಾಡಿದ್ದಾರೆ. ಮಳೆ ಇಲ್ಲ, ಹೀಗಾಗಿ ಈ ಬಾರಿ ಸರಳ ದಸರಾ ಮಾಡಿ ಅಂತ ಮೈಸೂರಿನಲ್ಲಿ ಸಂಸದ ಯದುವೀರ್ ಒತ್ತಾಯಿಸಿದ್ದಾರೆ. ಜನ ಮಳೆ ಇಲ್ಲದೆ ಸಂಕಷ್ಟದಲ್ಲಿದ್ದಾರೆ. ಪರಿಸ್ಥಿತಿಯನ್ನು ನೋಡಿಕೊಂಡು ಸರ್ಕಾರ ದಸರಾ ಮಾಡಬೇಕು, ಜೊತೆಗೆ ಧಾರ್ಮಿಕ ಆಚರಣೆಯಲ್ಲಿ ಕಂಬಳ ಹೇರೋದು ಬೇಡ ಅಂತ ಮೈಸೂರಲ್ಲಿ ಸಂಸದ ಯದುವೀರ್ ಒಡೆಯರ್ ರಿಯಾಕ್ಟ್ ಮಾಡಿದ್ದಾರೆ. ಮೈಸೂರು ದಸರಾದಲ್ಲಿ ಕಂಬಳ ಆಚರಣೆ ವಿಚಾರವಾಗಿ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಮೈಸೂರಲ್ಲಿ ಸಂಸದ ಯದುವೀರ್ ಒಡೆಯರ್ ತಿಳಿಸಿದ್ರು. ಮಳೆ ಇಲ್ಲ, ಹೀಗಾಗಿ ಈ ಬಾರಿ ಸರಳವಾಗಿ ದಸರಾ ಮಾಡಿ ಅಂತ ಒತ್ತಾಯವನ್ನು ಮಾಡಿದ್ದಾರೆ. ಜನ ಮಳೆ ಇಲ್ಲದೆ ಸಂಕಷ್ಟದಲ್ಲಿದ್ದಾರೆ. ಪರಿಸ್ಥಿತಿಯನ್ನು ನೋಡಿಕೊಂಡು ಸರ್ಕಾರ ದಸರಾ ಮಾಡಬೇಕು. ಹಾಗೆ ಈ ಕಂಬಳ ಏನಿದೆ ಇದು ಮೈಸೂರು ದಸರಾಗೆ ಬೇಡ. ಕಂಬಳಕ್ಕೆ ತನ್ನದೇ ಆದ ಗೌರವ ಇದೆ. ದಸರಾ ಧಾರ್ಮಿಕವಾದ ಆಚರಣೆ, ಇಲ್ಲಿಗೆ ಕಂಬಳವನ್ನ ಹೇರೋದು ಬೇಡ. ಅಲ್ಲಿನ ಸಂಸ್ಕೃತಿಗಳು ಅಲ್ಲಲ್ಲಿಯೇ ಆಚರಣೆ ಆಗಬೇಕು. ಈಗ ಫಾರ್ ಎಕ್ಸಾಂಪಲ್ ಮೈಸೂರಲ್ಲಿ ದಸರಾ ನಡೆಯುತ್ತೆ, ಆ ದಸರಾವನ್ನ ದಕ್ಷಿಣ ಕನ್ನಡದವರು ನಾವು ಮಾಡ್ತೇವೆ ಅಂದರೆ ಅದಕ್ಕೆ ಅರ್ಥ ಇದೆಯಾ? ಅಲ್ಲಿಯ ಆಚರಣೆ ಅಲ್ಲಿಯೇ ನಡೀಬೇಕು. ದಸರಾ ಆಚರಣೆಗೆ ಕಂಬಳದ ಅವಶ್ಯಕತೆ ಇಲ್ಲ ಅಂತ ಮೈಸೂರಿನಲ್ಲಿ ಸಂಸದ ಯದುವೀರ್ ಒಡೆಯರ್ ರಿಯಾಕ್ಟ್ ಮಾಡಿದ್ದಾರೆ. ಅಂದರೆ ಆಯಾ ಊರಿನ ಆಚರಣೆಗಳು ಅಲ್ಲಲ್ಲೇ ಇರಲಿ, ಈಗ ಮೈಸೂರಿಗೆ ಕಂಬಳವನ್ನು ತರೋದು ಬೇಡ ಅಂತ ಮೈಸೂರಲ್ಲಿ ಸಂಸದ ಯದುವೀರ್ ಒಡೆಯರ್ ರಿಯಾಕ್ಟ್ ಮಾಡಿದ್ದಾರೆ. ಬಗ್ಗೆ ನಾನು ಆಗಲೇ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೀನಿ. ಅದು ನಮ್ಮ ಕರಾವಳಿ ಭಾಗದ ಅತ್ಯಂತ ಮಹತ್ವವಾದಂತಹ ಒಂದು ಆಚರಣೆ. ಆ ಭೂಮಿಗೆ, ಆ ಒಂದು ಮಣ್ಣಿಗೆ ಸೇರಿರುವಂತದ್ದು. ಅವರು ಎಲ್ಲ ವಿಧಿವಿಧಾನಗಳು ಸಮೇತ ಆ ಒಂದು ಆಚರಣೆ ನಡೆಸೋದು. ಇಲ್ಲಿ ಇರ್ತಕ್ಕಂಥ ದಸರಾ ಅಂತೆ ಅವ್ರದ್ದು ಆ ಕಂಬಳ ಮತ್ತೆ ಬೇರೆ ಬೇರೆ ಅನೇಕ ಒಂದು ಆಚರಣೆಗಳು ನಡೆಯೋದು. ಇವತ್ತು ಇದು ಧಾರ್ಮಿಕ ಹಿನ್ನೆಲೆ ಇರತಕ್ಕಂಥ ಆಚರಣೆಗಳು ಅತ್ಯಂತ ಒಂದು ಗಂಭೀರ ರೀತಿಯಲ್ಲಿ, ಅತ್ಯಂತ ಒಂದು ಧಾರ್ಮಿಕ ಒಂದು ಕಾಳಜಿ ವಹಿಸಿ ಇದನ್ನ ಇವರು ಮುಂದುವರಿಬೇಕಾಗಿರುವಂತದ್ದು ಅತ್ಯಂತ ಅವಶ್ಯಕವಾದದ್ದು. ಇಲ್ಲಿ ಇವರು ಬರೀ ಒಂದು ಪ್ರದರ್ಶನ ಮಾಡೋ ದೃಷ್ಟಿಯಲ್ಲಿ ಇದು ಕೆಲಸವನ್ನು ಮಾಡ್ತಾ ಇರೋದು ಖಂಡಿಸುವಂತದ್ದು. ಮತ್ತೆ ಈ ದಸರಾದಲ್ಲಿ ಎಷ್ಟೋ ಲೋಪಗಳು ನಾವು ನೋಡ್ತಾ ಇದೀವಿ. ನಮ್ಗೆ ಟಿಕೆಟ್ ವಿಚಾರ ಇರ್ಬೋದು, ಪ್ರತಿ ವರ್ಷನೂ ಕೂಡ ನಮ್ದು ಮುಂದೆ ದಸರಾ ಆಗುತ್ತೆ.